ಮತ್ತೊಬ್ಬ ಇಂಪಾರ್ಟೆಂಟ್ ವ್ಯಕ್ತಿ ವೇದಿಕೆ ಮೇಲೆ ಬರುವಂತಹ ಸಮಯ. ನಮ್ಮ ಫಸ್ಟ್ ಕಂಪನೀಸ್ ಅಪ್ಲಿಕೇಶನ್ ಅಂತ ಇದ್ದಾಗ ಇದು ಇವ್ರದೇ ಇತ್ತಂತೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಸಾಕಷ್ಟು ಜರ್ನಿ ಮಾಡಿದ್ದಾರೆ. ಆ ಜರ್ನಿಯನ್ನ ಕೇಳೋಣ ಜೋರಾದ ಚಪ್ಪಾಳೆಯೊಂದಿಗೆ. ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಸಂಪತ್ ಅವರನ್ನು. ಆರಂಭದಿಂದ ಯಾರಿರ್ತಾರಲ್ಲ ಅವರಿಗೆ ಗೊತ್ತಿರುತ್ತೆ ಹಂತ ಹಂತವಾಗಿ ಹೇಗೆ ಅವರು ಮೇಲ್ ಬಂದ್ರು ಅಂತ. ಕಂಪನಿ ಒಟ್ಟಿಗೆ ನಮ್ಮ ಕಂಪನಿಯ MD ಒಟ್ಟಿಗೆ ಫಸ್ಟ್ ಅಪ್ಲಿಕೆಂಟ್ ಆಗಿ ಬಂದವರು ನಮ್ಮ ಸಂಪತ್ ಸರ್. ಬರಲಿ ಜೋರಾದ ಚಪ್ಪಾಳೆ. ಇವ್ರಿಗೆ ರವೀಶ್ ಅವರು ಆನರ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. Very warm welcome. ನೀವು ಡಬಲ್ ಡೈಮಂಡ್ ರ್ಯಾಂಕ್ ನೆಕ್ಸ್ಟ್ ಹೌದಾ? ಫುಲ್ ಜೋಶ. ಓಕೆ, ಸೌಂಡ್ ಕಡಿಮೆ ಇದೆ ಪಾಪ, ಅವ್ರಿಗೆ ಸೌಂಡ್ ಸ್ವಲ್ಪ ಜಾಸ್ತಿ ಮಾಡಿಪ್ಪ. ಮೈಕ್ ವಾಲ್ಯೂಮು. ಜೊತೆಗೆ ನಿಮ್ಗೆ 60K ಫಾಲೋವರ್ಸ್ ಆನ್ ಇನ್ಸ್ಟಾಗ್ರಾಮ್. ಏನ್ ಮಾಡ್ತೀರಿ ಸರ್ ಇನ್ಸ್ಟಾಗ್ರಾಮ್ ಅಲ್ಲಿ? ಎಲ್ಲ ಅಭಿಮಾನಿಗಳು. ಓ ಓಕೆ ಸರ್, ನಿಮ್ಮ ಜರ್ನಿ ಕೇಳೋದಕ್ಕೆ ನಾವೆಲ್ಲರೂ ರೆಡಿ ಆಗಿದ್ದೀವಿ. ಪ್ಲೀಸ್ ಗೋ ಅಹೆಡ್. ವಿ ಸ್ಟಾರ್ ವೆಲ್ನೆಸ್ನ ಸಂಸ್ಥೆಯ ದಕ್ಷ ಆಡಳಿತ ನಿರ್ದೇಶಕರು, ಅನ್ನದಾತ, ಉದ್ಯೋಗದಾತ, ನನ್ನ ಪಾಲಿಗೆ ದೇವರು ಅಂದರೂ ತಪ್ಪಾಗಲ್ಲ. ಯಾಕಂದ್ರೆ ಸಾವಿನ ದವಡೆಯಿಂದ ಆಚೆ ತಗೊಬರುವಂತ ಒಂದು ತಾಕತ್ತು ಅದು ಯಾರಿಗಾದ್ರೂ ಇದ್ರೆ ಅದು ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಅಂತ ನಾನು ಹೇಳ್ತೀನಿ. ನಿಮ್ಗೆಲ್ಲ ನನ್ನ ಪ್ರಶ್ನೆ ಏನಂದ್ರೆ, ಜೀವ ಮುಖ್ಯನಾ ಜೀವನ ಮುಖ್ಯನಾ? ಹಲೋ 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 ಅಂದ್ರೆ ಒಂದು ಚಪ್ಪಾಳೆ ಕೊಡ್ಬೋದಾ? ಒಂದು 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 ಒಂದೇ ಸಲ. ಹಲೋ 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 ಹಲೋ. ಹಾ, ವೆರಿ ಗುಡ್. ಎಲ್ಲ ಕರೆಕ್ಟ್ ಅಲ್ಲಿ. ಜೀವ ಮುಖ್ಯನಾ ಜೀವನ ಮುಖ್ಯನಾ? ಜೋರ ಹೇಳಿ. ಎರಡು ಹೆಂಗೆ? ಜೀವನ ಇಲ್ಲ, ಜೀವನ ಎಲ್ಲಿ? ಹಲೋ, ಯಾವುದು? ಜೀವ ಜೀವ. ಎಸ್. 6-7 ವರ್ಷಗಳ ಹಿಂದೆ ಈ ಜೀವನೇ ಇರ್ತಾ ಇರಲಿಲ್ಲ. ಯಾಕಂದ್ರೆ ಏನು ಮಾಡಬೇಕು ಅಂತ ಡಿಸೈಡ್ ಮಾಡೋದ್ರೊಳಗಡೆ ನನ್ನ ತಲೆಗೆ ಬಂದಿತ್ತು ಸುಸೈಡ್ ಮಾಡ್ಕೋಬೇಕು ಅಂತ. ಯಾಕಂದ್ರೆ 25 ಲಕ್ಷ ಸಾಲ ಇತ್ತಲ್ಲ, ಆ ಸುಸೈಡ್ ಮಾಡ್ಕೋಬೇಕು ಅಂತ ನನ್ನ ತಲೆಯಲ್ಲಿ ಯೋಚನೆ ಬಂತಲ್ಲ, ಆವಾಗಲೇ ನನ್ನ ಪಾಲಿಗೆ ದೇವ್ರ ತರ ಸಿಕ್ಕಿದ್ದು ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಸರ್. ಅವರೇನಾದ್ರೂ ಸಿಕ್ಲಿಲ್ಲ ಅಂದಿದ್ರೆ ನಾನು ಸುಸೈಡ್ ಮಾಡ್ಕೊಂಡ್ಬಿಡ್ತಾ ಇದ್ದೆ. ನನ್ನ ಫೋಟೋಗೆ ಹಾರ ಹಾಕ್ಬಿಡ್ತಾ ಇದ್ರು. ಈಗ ಎಲ್ಲೆಲ್ಲಿ ಪ್ರೋಗ್ರಾಮ್ ನಡೀತಿದೆ ಇಡೀ ಪ್ಯಾನ್ ಇಂಡಿಯಾದಲ್ಲಿ ಕರೆದು ಸ್ಟೇಜ್ ಮೇಲೆ ಹಾರ ಹಾಕ್ತಾನೇ ಇದ್ದಾರೆ. ಇದೆಲ್ಲ ವಿ ಸ್ಟಾರ್ ವೆಲ್ನೆಸ್ ಇಂದ ಸಿಕ್ಕಿರ್ತಕ್ಕಂಥ ಒಂದು ಭಿಕ್ಷೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಕಾರಣ ಏನಂದ್ರೆ, ಜೀವ ವೆರಿ ವೆರಿ ಇಂಪಾರ್ಟೆಂಟ್. ಕೋಟಿ ಬರುತ್ತೆ ಹೋಗುತ್ತೆ, ಜೀವನ ಹೆಂಗ್ ಬೇಕಾದ್ರೆ ಮಾಡ್ಬೋದು. ಆದ್ರೆ ಜೀವ ಅನ್ನೋದು ಒಂದು
ವಿ ಸ್ಟಾರ್ ವೆಲ್ನೆಸ್ ಇಟ್ಕೊಂಡು ಜನಗಳಿಗೆ ಆರೋಗ್ಯ ಕೊಟ್ಟು ಜೀವ ಉಳಿಸುವಂತ ಕೆಲಸ ವಿ ಸ್ಟಾರ್ ವೆಲ್ನೆಸ್ ಮಾಡ್ತಾ ಇದೆ. ಇವತ್ತು ಕಾಯಿಲೆಮಯ ಆಗಿರುವಂತ ಪ್ರಪಂಚದಲ್ಲಿ ಮಲ್ಟಿ ಸಿಟಿ ಹಾಸ್ಪಿಟಲ್ಸ್ 5 ಸ್ಟಾರ್ ಹೋಟೆಲ್ ಆಗಿದೆ. ಹಗಲು ದರೋಡೆ ನಡೀತಿದೆ, ಲೂಟಿ ಮಾಡ್ತಿದ್ದಾರೆ, ಲೂಟಿ. ಸೀಸನ್ ನಡೀತಾ ಇದೆ. ಇಷ್ಟು ತೊಂದರೆ ಕೊಡ್ತಿದ್ದಾರೆ ಜನಗಳಿಗೆ, ಮನೆ ಮಠ ಮಾರ್ಕೊಂಡು ಬೀದಿಗೆ ಬರ್ತಿದ್ದಾರೆ ಜನ. ಅಂತ ಸಂದರ್ಭದಲ್ಲಿ ಲೂಟಿ ಮಾಡೋದು ಬೇಡ, ವಿ ಸ್ಟಾರಿಗೆ ಬನ್ನಿ, ಜೀವನ ಉಳಿಸ್ಕೊಳ್ಳಿ, ಕೋಟಿ ಕೋಟಿ ದುಡ್ಡು ಮಾಡಿ ಅಂತ ಕರೀತಾರೋ ಏಕೈಕ ಸಂಸ್ಥೆ ದಟ್ ಈಸ್ ವಿ ಸ್ಟಾರ್ ವೆಲ್ನೆಸ್ ಅಂತ. ಸ್ನೇಹಿತರೆ, ಹೆಂಗಿತ್ತು ಗೊತ್ತೇನ್ರಿ ಕಷ್ಟ? ನಿಜವಾಗ್ಲೂ ಹೇಳ್ತೀನಿ, ಲೈಫಲ್ಲಿ ಯಾವತ್ತು ಕಷ್ಟ ಮನುಷ್ಯನಿಗೆ ಯಾವತ್ತು ಬರುತ್ತೆ ಆವತ್ತು ಮಾತ್ರ ಅವನಿಗೆ ಅರ್ಥ ಆಗತ್ತದು. ಕಷ್ಟ ಯಾರಿಗೆ ಬಂತು ಯಾವತ್ತು ಎದುರಾಗ ಹೋಗ್ಬೇಡ್ರಿ. ಒಂದು ಲಾಸ್ಟ್ ಚಾನ್ಸ್ ಅಂತ ದೇವ್ರು ಇಟ್ಟಿರ್ತಾನೆ, ಅದೇ ವಿ ಸ್ಟಾರ್ ವೆಲ್ನೆಸ್. ಇದೇ ತರ ಕರೆಂಟ್ ಹೋಗಿತ್ತು, ಈಗ ಕರೆಂಟ್ ಬಂದಿದೆ, ಲೈಫಲ್ಲಿ ಕರೆಂಟ್ ಹೋಗಲ್ಲ. ವಿ ಸ್ಟಾರ್ ಅಲ್ಲಿ ತಾವೆಲ್ಲ ಅದೃಷ್ಟ ಮಾಡಿದ್ದೀರಾ. ಎಂತ ಒಂದು ವೇದಿಕೆ ನಿಮಗೆ ಸಿಕ್ಕಿದೆ, ಎಂತ ಪ್ಲಾಟ್ಫಾರ್ಮ್ ನಿಮಗೆ ಸಿಕ್ಕಿದೆ. ಒಂದು ಅರ್ಥ ಮಾಡ್ಕೊಳ್ಳಿ, ಜನಗಳಿಗೆ ಜೀವ ಉಳಿಸಿ ಜೀವನ ಮಾಡುವಂತ ಕೆಲಸ, ಒಳ್ಳೆ ಕೆಲಸ ಮಾಡ್ತಿದೀವ, ಕೆಟ್ಟ ಕೆಲಸ ಮಾಡ್ತಿದೀವ? ಜನಗಳಿಗೆ ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ಯಾಕ್ರಿ ತಗೊಳ್ತಾ ಇದ್ದೀರಾ? ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಮುನ್ನೆಚ್ಚರಿಕೆ ವಹಿಸಿಕೊಂಡು ಎಲ್ಲ ಕಾಯಿಲೆಗಳಿಗೆ ಪೊಲೀಸ್ ಸ್ಟಾಪ್ ಇಡೋ ಕೆಲಸ ವಿ ಸ್ಟಾರ್ ವೆಲ್ನೆಸ್ ಮಾಡ್ತಾ ಇದೆ. ಇದರ ಪಾಲು ನಿಮಗೂ ಇದೆ. ಕಾರಣ ಏನಂದ್ರೆ, ಒಂದು ಕಡೆ ಆರೋಗ್ಯ, ಇನ್ನೊಂದು ಕಡೆ ಆದಾಯ, ಇನ್ನೊಂದು ಕಡೆ ಎಲ್ಲರ ಕಡೆಯಿಂದ ಆಶೀರ್ವಾದನೂ ಸಿಗ್ತಾ ಇದೆ. ಆಶೀರ್ವಾದ ಸಿಗೋದು ಅದೃಷ್ಟ. ಅದು ಜನಗಳಿಗೆ ಜೀವ ಉಳಿಸೋದು ಎಂತ ಪುಣ್ಯದ ಕೆಲಸ ನಾವೆಲ್ಲ ಮಾಡ್ತಾ ಇದ್ದೀವಿ. ಈ ಕೆಲಸ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಕಂಪ್ನಿಗೆ ಬಂದಲ್ಲ, ಆವಾಗ ಇನ್ನೂ ಯಾರಿಗೂ ಪ್ರಾಡಕ್ಟೇ ಕೊಟ್ಟಿರಲಿಲ್ಲ, ಯಾರಿಗೂ ರಿಸಲ್ಟೇ ಬಂದಿರಲಿಲ್ಲ, ಯಾರ ಹತ್ರನೂ ಕಾರ್ ಇರಲಿಲ್ಲ, ಯಾರು ವಿದೇಶಕ್ಕೆ ಹೋಗಿರಲಿಲ್ಲ, ಯಾರಿಗೂ ಲಕ್ಷನೂ ಬಂದಿರಲಿಲ್ಲ. ಆ ಟೈಮಲ್ಲಿ ಜಸ್ಟ್ ನಾನು ನಿಂತ್ಕೊಂಡು ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್, ಫೋರ್ತ್ ರ್ಯಾಂಕ್, ಸಿಕ್ಸ್ತ್ ರ್ಯಾಂಕ್ ಅಂತ ಹೊಡೆದ್ನಲ್ಲ, ಆವಾಗ ನೋಡಿ ಇಡೀ ಪ್ಯಾನ್ ಇಂಡಿಯಾದಲ್ಲಿ ಕ್ಯೂ ಸ್ಟಾರ್ಟ್ ಆಯ್ತು. ಕ್ಯೂ ಇವತ್ತು ಇಡೀ ಕಂಪನಿಯಲ್ಲಿ ಕರೋಡ್ಪತಿಗಳು ಕ್ರಿಯೇಟ್ ಮಾಡಿ ಕಂಪನಿ ಇವತ್ತು ಒಂದೇ ವಾರದಲ್ಲಿ 47,81,000 ತಗೊಂಡಿರುವಂತ ವ್ಯಕ್ತಿ ಕೂಡ ಇಲ್ಲಿ ನಮ್ಮ ಮುಂದೆ ಕೂತಿದ್ದಾರೆ, ನಮ್ಮ ಮಿಸ್ಟರ್ ಮಾಯಿ ಸರ್. ಆಲ್ರೆಡಿ ಅವ್ರದ್ದು 1.5 ಕೋಟಿ ಕಾರ್ ಹೊರಗಡೆ ನಿಂತಿದೆ. ಈಗಾದ್ರೆ ಎಕ್ಸಾಂಪಲ್ ಇದೆ ಸರ್ ತೋರ್ಸಕ್ಕೆ. ನಾವೆಲ್ಲ ಕಲ್ಲು ಮುಳ್ಳಲ್ಲಿ ನಡೆದಿದ್ವಿ, ನಿಮಗೆ ಇವಾಗ ನೈಸ್ ರೋಡ್ ಮಾಡ್ಕೊಟ್ಟಿದೀವಿ. ನೈಸ್ ರೋಡ್ ಈಸಿಯಾಗಿ ಡೈಮಂಡ್ ಹಾಕ್ಬಿಡ್ಬೋದು ಎಲ್ಲರೂ. ನೀವೆಲ್ಲ ಅದೃಷ್ಟಶಾಲಿಗಳು. ಖಂಡಿತವಾಗ್ಲೂ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಆದ್ರೆ ನಿಮಗೆ ಏನಿರ್ಬೇಕಂದ್ರೆ ಎದೆಯಲ್ಲಿ ಕಿಚ್ಚಿರ್ಬೇಕು, ಕಿಚ್ಚು. ಎಸ್, ನನಗೆ ಅವಾಗ ನನ್ನ ರಿಲೇಶನ್ಶಿಪ್ ಕಟ್ ಮಾಡಿದ್ರು, ಫ್ರೆಂಡ್ಶಿಪ್ ಕಟ್ ಮಾಡಿದ್ರು, ದುಡ್ಡಿಲ್ಲ, ನನ್ನ ಹತ್ರ ಸಾಲ ಇದೆ, ಯಾರೂ ಇರಲಿಲ್ಲ. ನನಗೆ ಒಂದೇ ಹುಟ್ಟಿದ್ದು ಎದೆಯಲ್ಲಿ ಕಿಚ್ಚು, ತಲೆಯಲ್ಲಿ ಹುಚ್ಚು. ಅವರೇ ಆಗೋದು ರಿಚ್ಚು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಎದೆಯಲ್ಲಿ ಕಿಚ್ಚಿರ್ಬೇಕು, ತಲೆಯಲ್ಲಿ ಹುಚ್ಚಿರ್ಬೇಕು. ಯಾರಿಗಿದೆ ಅವರು ವಿ ಸ್ಟಾರ್ ಅಲ್ಲಿ ಏನು ಮಾಡಬೇಡಿ, ಅಪ್ಲೈನ್ ಕೈ ಹಿಡ್ಕೊಳ್ಳಿ, ಸುಮ್ಮನೆ ನಡ್ಕೊಂಡು ಹೋಗಿ ಕೋಟ್ಯಾಧಿಪತಿ ಆಗ್ಬಿಡ್ತೀರಾ. ಯಾರಿಗೆ ಕಿಚ್ಚಿಲ್ಲ, ಹುಚ್ಚಿಲ್ಲ, ಅವರಿಗೆ ವಿ ಸ್ಟಾರ್ ವೆಲ್ನೆಸ್ ಸೆಟ್ ಆಗಲ್ಲ. ತುಂಬಾ ಜನ ನಾನು ನೋಡಿದ್ದೀನಿ, ಪೇಷಂಟ್ ಹಿಂದೆ ಹೋಗ್ತಿದ್ದೀರ, ಕಾಯಿಲೆ ಹಿಂದೆ ಅಲ್ಲ, ಇಲ್ಲಿ ಜೀವನ ಉಳಿಸಿ ಜೀವನನು ಕೊಡ್ತಾ ಇದೆ. ಇಡೀ ಪ್ರಪಂಚದಲ್ಲಿ ಎರಡೇ ಸಮಸ್ಯೆ ಇರೋದು, ಒಂದ್ ಕಡೆ ರೋಗಿ, ಇನ್ನೊಂದ್ ಕಡೆ ನಿರುದ್ಯೋಗಿ. ರೋಗಿಗೂ ನಾವು ಮೆಡಿಸಿನ್ ಕೊಡ್ತಾ ಇದ್ದೀವಿ, ನಿರುದ್ಯೋಗಿಗೂ ಉದ್ಯೋಗ ಕೊಡ್ತಾ ಇದ್ದೀವಿ. ಅಂತ ಪುಣ್ಯದ ಕೆಲಸ ವಿ ಸ್ಟಾರ್ ವೆಲ್ನೆಸ್ ಮಾಡ್ತಾ ಇದೆ. ಇವತ್ತು ನನ್ನಂತ ಎಷ್ಟೋ ಜನಕ್ಕೆ ಜೀವ ಕಳ್ಕೊಳ್ಳೋಂಥವ್ರಿಗೆ ಜೀವ ಉಳಿಸಿ ಜೀವನ ಮಾಡಿ ಲಕ್ಸುರಿ ಲೈಫ್ ನ ಕೊಡ್ತಾ ಇದೆ ವಿ ಸ್ಟಾರ್ ವೆಲ್ನೆಸ್.
ಒಂದು ಟೈಮಲ್ಲಿ 25 ಲಕ್ಷ ಸಾಲ, ಏನೂ ಇರಲಿಲ್ಲ. ಆದರೆ ಸೈಕಲ್ ತಗೊಳ್ಳೋಕೆ ಯೋಗ್ಯತೆನೂ ಇರಲಿಲ್ಲ. ಪ್ರೆಸೆಂಟ್ ನಮ್ಮ ಹತ್ರ 2 ಕಾರ್ ಇದೆ. ಇವತ್ತು 2.5 3 ಕೋಟಿ ದುಡ್ದು ಇವತ್ತು ನಾನು ಮಾತಾಡ್ತಾ ಇದ್ದೀನಿ. 5 ರಿಂದ 6 ಕಂಟ್ರಿಗಳಿಗೆ ನಾನು ಹೋಗಿ ಇವತ್ತು ನಿಮ್ಮ ಮುಂದೆ ಎಕ್ಸಾಂಪಲ್ ಆಗಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಇಲ್ಲಿ ತುಂಬಾ ಜನ ಕೂತಿದೆ, ವೆಲ್ ಪರ್ಸನಾಲಿಟಿ. ನಾನು ಎಷ್ಟಿದ್ದೀನಿ ಹೈಟ್ ನೋಡಿ, ನನ್ಗಿಂತ ಹೈಟ್ ಇರೋರು ಇಲ್ವಾ ಇಲ್ಲಿ? ನಾನು ನೋಡಿ ಸಖತ್ ಬೆಳ್ಳಗಿದ್ದೀನಿ. ನನ್ಗಿಂತ ಬೆಳ್ಳಗಿರೋರು ಇಲ್ವಾ ಇಲ್ಲಿ? ನಾನು ನೋಡಿ ಎಷ್ಟು ದಪ್ಪ ಇದ್ದೀನಿ. ನನ್ಗಿಂತ ದಪ್ಪ ಇರೋರು ಇಲ್ವಾ ಇಲ್ಲಿ? ನಾನೇ ಮಾಡ್ಬಿಟ್ಟಿದ್ದೀನಂತೆ ನಿಮ್ದೆಲ್ಲ. ಯಾವ್ದ್ರಿ ಈಸಿ ಇದೆ, ಅಪ್ಲೈನಿಗೆ ಇಟ್ಕೋಬೇಕು. ಏನು ಕೆಲಸ ಸಿಂಪಲ್ ಇದೆ. ಏನ್ ಮಾಡ್ಬೇಕು ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ. ಯಾಕಂದ್ರೆ ತುಂಬಾ ವ್ಯಕ್ತಿಗಳು ಮಾತಾಡೋರಿದ್ದಾರೆ. ಇಲ್ಲಿ ಕೆಲಸ ಮಾಡ್ಬೇಕಿಷ್ಟೇ. ಮೇಲಿಂದ ನೀವು ಅಪ್ಲೈ ಇದ್ದಾರೆ, ಅವ್ರ ಹತ್ರ ಪ್ಲಾನ್ ತಗೋಬೇಕು. ಇದನ್ನ ಹಿಂದಿಲಿ ಹೇಳಿದ್ರೆ ಮಜಾ ಇರುತ್ತೆ. ऊपर से लेना ऐसे, नीचे देना वैसे, ऊपर से लेना ऐसे, नीचे देना वैसे, बीच में करो पैसे पैसे पैसे. ಸಿಂಪಲ್ ಇದೆ ಕಾನ್ಸೆಪ್ಟು. ಇದನ್ನ ಅರ್ಥನೇ ಮಾಡ್ಕೊಳ್ತಿಲ್ಲ. ಕಲೀರಿ, ಕಲಿಸಿರಿ, ಗಳಿಸಿರಿ. ಒಂದ್ಸಲ